ರೋಹಿಣಿ ನಕ್ಷತ್ರದವರೇ ಕೇಳಿಸಿಕೊಳ್ಳಿ. ಎಷ್ಟು ನಿಮಗೆ ಖುಷಿಯಾಗುತ್ತೆ ಗೊತ್ತಿಲ್ಲ, ಜೀವನದಲ್ಲಿ ಅದು ಎಷ್ಟು ಸಂತೋಷ ಅನುಭವಿಸ್ತೀರಿ ಗೊತ್ತಿಲ್ಲ. ಎಲ್ಲರ ಸುಖ ಸಂತೋಷ ನೆಮ್ಮದಿಗಳನ್ನು ನಾವು ಒಬ್ಬರೇ ಅನುಭವಿಸಬೇಕು ಅಂತ ಸಿದ್ಧರಾದಂತೆ ಕಾಣಿಸುತ್ತೆ. ಹಾಗಿದೆ ನಿಮ್ಮ ನಕ್ಷತ್ರದ ಸೌಭಾಗ್ಯ. ಈ ನಕ್ಷತ್ರದಲ್ಲಿ ಹುಟ್ಟಿದ ನೀವು ನಿಜಕ್ಕೂ ಕೂಡ ಧನ್ಯರು. ಯಾರಿಗೂ ಕೂಡ ಇಂಥ ಅವಕಾಶ ಸಿಗಲ್ಲ. ನಿಮಗೆ ಸಿಕ್ಕಿದೆ, ಅದನ್ನು ಉಪಯೋಗಿಸಿಕೊಳ್ಳಿ. ದೇವರು ಕೊಟ್ಟಿರುವ ವರ, ದೇವರು ಕೊಟ್ಟಿರುವಂತಹ ಸೌಭಾಗ್ಯ ಇದು. ಅದನ್ನು ವ್ಯರ್ಥ ಮಾಡಿಕೊಳ್ಬೇಡಿ, ಏನೇನೋ ಮಾಡ್ತಾ ಕೂತ್ಕೊಳ್ಬೇಡಿ. ಉಳಿದವರು ಸಾಧನೆ ಮಾಡೋ ಮೊದಲು ನೀವು ಅದನ್ನು ಕೃಷ್ಣಾರ್ಪಣೆ ಮಾಡಿ ಮುಗಿಸಿರಿ. ಒಂದು ವೇಳೆ ನೀವು ಸೋಮಾರಿಗಳಾಗಿ ಬಿಟ್ಟರೆ, ನೀವೇ ಜಗತ್ತಿಗೆ ಏನು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದರೆ ಉಳಿದ ನಕ್ಷತ್ರದವರು ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಯಾಕೆ ಅಂದರೆ ರೋಹಿಣಿ ನಕ್ಷತ್ರ ಅಂದರೆ ಅದು 27 ನಕ್ಷತ್ರಗಳಲ್ಲಿ ತುಂಬ ಒಳ್ಳೆಯ ನಕ್ಷತ್ರ. ಅದು ಈ ಒಂದೊಂದು ನಕ್ಷತ್ರಕ್ಕೆ ಒಬ್ಬೊಬ್ಬ ದೇವತೆ ಅಂತ ಇರ್ತಾನೆ. ರೋಹಿಣಿ ನಕ್ಷತ್ರದ ದೇವತೆ ಯಾರು ಅಂದರೆ ಅದು ನಮಗೆ ಕಲ್ಪನೆಯೂ ಸಿಗಲ್ಲ. ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠ ದೇವತೆ ಯಾರು ಹೇಳಿ? ಚತುರ್ಮುಖ ಬ್ರಹ್ಮದೇವರು. ಅವರಿಗಿಂತ ಇನ್ನೊಬ್ಬ ಶ್ರೇಷ್ಠ ದೇವತೆ ಇಲ್ಲ. ಅವರು ಆದಮೇಲೆ ಮತ್ತೆ ದೇವರೇ ಇರೋದು, ಲಕ್ಷ್ಮೀನಾರಾಯಣ ದೇವರೇ. ಆ ಚತುರ್ಮುಖ ಬ್ರಹ್ಮದೇವರು ಅಭಿಮಾನಿಯಾಗಿದ್ದಾರೆ ರೋಹಿಣಿ ನಕ್ಷತ್ರಕ್ಕೆ. ಅಂದರೆ ಅದರ ವೈಶಿಷ್ಟ್ಯ, ಅದರ ಘನತೆ, ಅದರ ಮಹತ್ವ, ಅದರ ಗಾಂಭೀರ್ಯ ಊಹಿಸಲಿಕ್ಕೆ ಯಾರಿಂದ ತಾನೇ ಸಾಧ್ಯ? ನೀವೇನಾದರೂ ಕೆಲಸ ಮಾಡಲಿಕ್ಕೆ ಹೋಗಬೇಕಾದ್ರೆ ಒಮ್ಮೆ ಚತುರ್ಮುಖ ಬ್ರಹ್ಮದೇವರನ್ನು ಸ್ಮರಣೆ ಮಾಡಿ ನೀವು ಏನೂ ಬೇರೆ ಜಪ ಮಾಡ್ಕೊಂಡು ಕೂಡೋ ಅವಶ್ಯಕತೆ ಇಲ್ಲ, ನೀವು ಯಾವ ಹೋಮ ಹವನಗಳು ಮಾಡ್ಕೊಂಡು ಕೂಡೋ ಅವಶ್ಯಕತೆಯೂ ಇಲ್ಲ. ಅಷ್ಟು ಸುಲಭವಾಗಿ ಕೆಲಸಗಳು ಸಕ್ಸಸ್ಫುಲ್ ಆಗುತ್ತೆ. ಚತುರ್ಮುಖ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ನಕ್ಷತ್ರ. ಈ ನಕ್ಷತ್ರ ತುಂಬ ಇಷ್ಟ ಯಾರಿಗೆ ಹೇಳಿ? ಚಂದ್ರದೇವರಿಗೆ ತುಂಬ ಇಷ್ಟ. 27 ನಕ್ಷತ್ರ ಅಂದರೆ ಅದು ಚಂದ್ರದೇವರಿಗೆ ಇರುವಂತಹ 27 ಮಂದಿ ಹೆಂಡಂದಿರುವಂಥ ಪತ್ನಿಯರು. ಆ 27 ಮಂದಿ ಪತ್ನಿಯರಲ್ಲಿ ತುಂಬ ಪ್ರೀತಿ ಅಂದರೆ ಇದು ರೋಹಿಣಿಯ ಮೇಲೆ ಚಂದ್ರದೇವರಿಗೆ. ಅಂದು ಉಳಿದ 26 ಮಂದಿ ಹೋಗಿ ತಮ್ಮ ತಂದೆಯ ಬಳಿ ದಕ್ಷನ ಮಕ್ಕಳು ಇವರೆಲ್ಲರೂ ಕೂಡ. ದಕ್ಷ ಪ್ರಜಾಪತಿ ಇದ್ದಾನಲ್ಲ, ಆ ದಕ್ಷ ಪ್ರಜಾಪತಿಗೆ 27 ಮಂದಿ ಹೆಣ್ಣು ಮಕ್ಕಳು. ಅಷ್ಟೂ ಜನರು ಚಂದ್ರನನ್ನು ವಿವಾಹವಾಗ್ತಾರೆ. ಚಂದ್ರನ ಕಾಂತಿ, ಅವನ ಮೋಹಕವಾದ ರೂಪಕ್ಕೆ ಅವರೆಲ್ಲರೂ ಕೂಡ ಶರಣಾಗತರಾಗಿ ವಿವಾಹವಾಗ್ತಾರೆ. ಆಮೇಲೆ ವಿವಾಹವಾದ ಮೇಲೆ ಚಂದ್ರ ಹೆಚ್ಚು ಪ್ರೀತಿ ಮಾಡಿದ್ದು ರೋಹಿಣಿಯನ್ನು. ಯಾಕೆಂದರೆ ಅವಳಲ್ಲಿರುವಂತಹ ಆಕರ್ಷಕ ವ್ಯಕ್ತಿತ್ವ, ಅವಳಲ್ಲಿರುವಂತಹ ಗುಣಗಳು. ಸುಮ್ಮನೆ ಚಂದ್ರ ಪ್ರೀತಿ ಮಾಡಿದ್ದು ಅಂದರೆ ಬರೀ ರೂಪಲಾವಣ್ಯಕ್ಕೆ ಅಲ್ಲ, ಆ ಗುಣಗಳು, ಆ ಪಾತಿವ್ರತ್ಯ ಹಾಗೂ ಉಳಿದವರಲ್ಲೆಲ್ಲರನ್ನು ಕೂಡ ಮೀರಿಸುವಂಥ ಒಂದು ಆ ಚಾಣಾಕ್ಷತನ ಹಾಗೂ ಗಂಡನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಏನೇನು ಕೆಲಸಗಳನ್ನ ಮಾಡಬೇಕು ಹಾಗಾಗೆ ಮಾಡುವಂಥದ್ದು. ಇದೆಲ್ಲ ಇದ್ದಾಗ ಸಹಜವಾಗಿ ಗಂಡನಿಗೆ ಉಳಿದ ಪತ್ನಿಯರಿಗಿಂತ ಹೆಚ್ಚು ಪ್ರೀತಿ ಬಂದೇ ಬರುತ್ತೆ. ಹಾಗೆ ಹೆಚ್ಚು ಪ್ರೀತಿಯನ್ನು ಮಾಡಿದಾಗ ಇವರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ತಂದೆಯ ಬಳಿ. ಒಮ್ಮೆ ದಕ್ಷ ಪ್ರಜಾಪತಿ ಎಚ್ಚರಿಕೆ ಕೊಟ್ಟ. ಪುನಃ ಮನೆಗೆ ಬಂದರು ಎಲ್ಲರೂ. ಆಮೇಲೂ ಕೂಡ ರೋಹಿಣಿನೇ ವಶ ಮಾಡಿಕೊಳ್ತಾಳೆ. ಆ ರೋಹಿಣಿನ ಗುಣವನ್ನು ನೋಡಿದಾಗ ಚಂದ್ರನಿಗೆ ಅವಳನ್ನು ಹೆಚ್ಚು ಪ್ರೀತಿ ಮಾಡದೇ ಇರಲಿಕ್ಕೆ ಆಗೋದೇ ಇಲ್ಲ. ಪ್ರತಿಯೊಂದು ಜವಾಬ್ದಾರಿ ಚಂದ್ರನ ಪ್ರತಿಯೊಂದು ಜವಾಬ್ದಾರಿ ರೋಹಿಣಿಯೇ ವಹಿಸಿಕೊಂಡಾಗ ಏನು ಮಾಡಬೇಕು? ಚಂದ್ರ ಆದರೂ ಕೂಡ ಮತ್ತೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಇದು ಕ್ಷಯರೋಗದ ಶಾಪವನ್ನು ಅನುಭವಿಸುವಂತೆ ಆಗುತ್ತೆ ಚಂದ್ರದೇವರಿಗೆ. ಆದರೂ ಕೂಡ ರೋಹಿಣಿ ಮೇಲೆ ಹೆಚ್ಚು ಅಭಿಮಾನ. ಅಷ್ಟು ರೋಗ, ಈ ರೋಹಿಣಿಯ ಪ್ರಯುಕ್ತವಾಗಿ ರೋಗವನ್ನು ಹೊಂದಿದ್ರೂ ಕೂಡ ಕೊನೆಗೆ ಪುನಃ ಕ್ಷೀರ ಸಮುದ್ರದಿಂದ ಅಮೃತ ಸ್ವರೂಪರಾಗಿ ಹುಟ್ಟಿ ಅದೆಲ್ಲ ಪರಿಹಾರ ಆಯಿತು. ಆದರೆ ಏನೇ ಆದರೂ ಕೂಡ ರೋಹಿಣಿಯ ಮೇಲೆ ಇರುವ ಪ್ರೇಮ ಯಾಕೆ ಚಂದ್ರನಿಗೆ ಅಷ್ಟೊಂದು ಅತ್ಯಧಿಕ ಅಂದರೆ ಅಷ್ಟು ಶುದ್ಧ ಚಾರಿತ್ರ್ಯ ಮತ್ತು ಮನಸ್ಸನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ತಕ್ಕದಾದಂತೆ ನಡೆದುಕೊಳ್ಳುವಂಥದ್ದು, ವಿನಯವಂತಿಕೆ, ಇದೆಲ್ಲ ಗುಣಗಳು ರೋಹಿಣಿ ನಕ್ಷತ್ರದವರಿಗೆ ಇರುತ್ತೆ. ಅವರು ಹೆಣ್ಣಾಗಲಿ ಗಂಡಾಗಲಿ ಅವರು ಮತ್ತೊಬ್ಬರ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡೋಲ್ಲ ಮತ್ತು ಸತ್ಯವನ್ನೇ ಹೇಳ್ತಾರೆ. ಇದೆಲ್ಲ ರೋಹಿಣಿ ನಕ್ಷತ್ರದವರಲ್ಲಿ ಕಾಣಬಹುದಾದ ಒಳ್ಳೆಯ ಗುಣಗಳು. ಆದ್ದರಿಂದಲೇ ದೇವರು ಕೃಷ್ಣನಾಗಿ ಇಲ್ಲಿ ಅವತಾರ ಮಾಡಬೇಕಾದರೂ ಕೂಡ ರೋಹಿಣ್ಯ ಮರ್ಧರಾತ್ರೇದು ಯದಾ ಕಾಳಾಷ್ಟಮಿ ಭವೇತ್, ರೋಹಿಣಿ ನಕ್ಷತ್ರವನ್ನೇ ಆರಿಸಿಕೊಳ್ತಾನೆ. ಕೃಷ್ಣದೇವರ ನಕ್ಷತ್ರ ಕೂಡ ರೋಹಿಣಿ ನಕ್ಷತ್ರ. ನಾವು ಕೃಷ್ಣದೇವರಿಗೆ ಅರ್ಘ್ಯ ಕೊಟ್ಟ ಮೇಲೆ ರೋಹಿಣಿ ಸಹಿತನಾದ ಚಂದ್ರನಿಗೆ ಅರ್ಘ್ಯ ಕೊಡ್ತೀವಿ ಮಧ್ಯರಾತ್ರಿಯಲ್ಲಿ. ರೋಹಿಣಿ ನಕ್ಷತ್ರಕ್ಕೂ ಅರ್ಘ್ಯ, ಚಂದ್ರನಿಗೂ ಅರ್ಘ್ಯ. ಚಂದ್ರನನ್ನು ನಾವು ಚಿಂತನೆ ಮಾಡಬೇಕಾದ್ರೆ ರೋಹಿಣೀಪತಿ ಚಂದ್ರಾಯ ನಮಃ ಹಾಗೆ
ಉಳಿದ 26 ಮಂದಿ ಸೈಡ್ಗೆ ಹೋಗ್ತಾರೆ, ಆ ಕಡೆ ನಿಂತ್ಕೊಂಡು ಬಿಡ್ತಾರೆ. ಆಯಿತಾ, ರೋಹಿಣಿಯೇ ತೊಡೆ ಮೇಲೆ ಕೂತ್ಕೊಳ್ಳುವಂಥದ್ದು. ಅಂದರೆ ಅಷ್ಟು ಶ್ರೇಷ್ಠವಾದ ನಕ್ಷತ್ರ ರೋಹಿಣಿ ನಕ್ಷತ್ರ. ಈಗಾಗಲೇ ಹೇಳಿದಂತೆ ಅವರಲ್ಲಿ ಇಂಥ ಗುಣಗಳು ಇರುತ್ತೆ. ಚತುರ್ಮುಖ ಬ್ರಹ್ಮದೇವರು ಹಾಗಿದ್ದರೆ ನಮಗೇನು ಅನಾರೋಗ್ಯ ಇಷ್ಟೊಂದು ಇದೆಯಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ನಡೀತಾ ಇಲ್ವಲ್ಲ ಅಂತಂದರೆ ಅದೆಲ್ಲ ತಾತ್ಕಾಲಿಕ. ಅದನ್ನೆಲ್ಲ ಬೇಗ ಪರಿಹಾರ ಮಾಡಿಕೊಳ್ಳೋ ಇದು ಸಾಧ್ಯತೆಗಳಿರುತ್ತೆ. ಸಣ್ಣ ಪುಟ್ಟ ಟ್ರಿಕ್ಸ್ಗಳನ್ನು, ಉಪಾಯಗಳನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ರೋಹಿಣಿ ನಕ್ಷತ್ರದವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜಗತ್ತನ್ನೇ ಅವರು ವಶ ಮಾಡಿಕೊಳ್ಬೋದು. ಆದ್ದರಿಂದ ಆ ರೋಹಿಣಿ ನಕ್ಷತ್ರದವರ ಸ್ವಭಾವ ಅದು ತುಂಬ ಮೃದುವಾಗಿರುತ್ತೆ. ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಕಲೆ, ಪ್ರೇಮ, ಸೌಂದರ್ಯ ಎಲ್ಲವೂ ಕೂಡ ಇರುತ್ತೆ. ಕುಟುಂಬ ಪ್ರೇಮ ಇರುತ್ತೆ. ಹಣ ಸಂಪಾದನೆ ಶಕ್ತಿ ಇರುತ್ತೆ. ದಯೆ ಇರುತ್ತೆ. ಸೌಮ್ಯ ಇರುತ್ತೆ. ಆದರೆ ಇವರಲ್ಲಿರುವಂತಹ ಕೆಲವೊಂದು ನೆಗೆಟಿವ್ಸ್ ಇದೆ. ಏನು ಅಂತಂದರೆ ತುಂಬ ಭಾವನೆ, ಹೆಚ್ಚು ಭಾವನಾತ್ಮಕವಾದ ವ್ಯಕ್ತಿತ್ವ ಇವರಲ್ಲಿರುವಂತಹ ಸಮಸ್ಯೆ. ಮತ್ತು ಭೋಗದಲ್ಲಿ ಆಸಕ್ತಿ ಜಾಸ್ತಿ, ಮತ್ತು ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೆ. ಪ್ರೀತಿಯಲ್ಲಿ ಬಂಧನ ಇರುತ್ತೆ. ಸಾಮಾನ್ಯವಾಗಿ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು, ಆದರೆ ಅದನ್ನು ಬಂಧನ ಮಾಡಿಕೊಳ್ಬಾರ್ದು. ಸಾತ್ವಿಕತನವೂ ಕೂಡ ನಮಗೆ ಬಂಧಕವೇ. ಬಂಗಾರದ ಸರಪಳಿ ಅಂತ ಅದಕ್ಕೆ ನಾವು ಅದರಿಂದ ಬಂಧಿತರಾಗಲಿಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದ ಯಾವುದನ್ನು ಕೂಡ ನಾವು ಅಂಟಿಸಿಕೊಳ್ಳಬಾರ್ದು. ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ಚಾಂಚಲ್ಯ ಬರುತ್ತೆ ಈ ರೋಹಿಣಿ ನಕ್ಷತ್ರದವರಿಗೆ, ಅದನ್ನೆಲ್ಲ ಬಿಡಬೇಕು. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಕೆಲವೊಂದು ಗುಣಗಳಿದೆ. ಅದನ್ನು ಅಳವಡಿಸಿಕೊಂಡ್ರೆ ರೋಹಿಣಿ ನಕ್ಷತ್ರದವರಿಗೆ ಯಾವುದೂ ಕೂಡ ಅಸಾಧ್ಯವಾದದ್ದು ಇರೋದಿಲ್ಲ. ಹಾಗಾಗಿ ನಾವು ಈ ರೋಹಿಣಿ ನಕ್ಷತ್ರದವರು ಅಂತ ಅಹಂಕಾರ ಪಡುವಂತೆ ಇಲ್ಲ. ಯಾಕೆಂದರೆ ಜಾತಕದಲ್ಲಿ ಒಂದು ವೇಳೆ ಬೇರೆ ಗುರುಬಲ ಇಲ್ಲ ಅಂತಂದರೆ, ಅಥವಾ ರಾಹುದೋಷ ಎಲ್ಲವೂ ಕೂಡ ಹೆಚ್ಚಾಗಿ ಇತ್ತು ಅಂದರೂ ಕೂಡ ಇವರಲ್ಲಿರುವಂತಹ ಈ ಗುಣಗಳೆಲ್ಲವೂ ಕೂಡ ಮುಚ್ಚಿ ಹೋಗಿರುತ್ತೆ. ಅದನ್ನು ನಾವು ಮತ್ತೆ ಪ್ರಕಟ ಮಾಡಿಕೊಳ್ಬೇಕು. ಪ್ರಕಟ ಮಾಡಿಕೊಳ್ಳೋದು ಸುಲಭ, ಆದರೆ ದೋಷ ಜಾತಕದಲ್ಲಿ ಇದ್ದಾಗ, ಮತ್ತು ಈಗ ಗೋಚಾರದಲ್ಲಿ ಅವರಿಗೆ ಏನೇನು ಇದೆ ಸಮಸ್ಯೆ. ರಾಹು ದಶಮದಲ್ಲಿ ಇದ್ದಾನೆ, ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ, ಗುರುಬಲ ಇಲ್ಲ. ಈ ಶನಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಈಗೇನು ಸಮಸ್ಯೆ ಇಲ್ಲ. ರಾಹು ಕೂಡ ಒಳ್ಳೆಯ ಹಣ ಮೊದಲಾದವುಗಳನ್ನೆಲ್ಲ ಚೆನ್ನಾಗಿ ಕೊಡ್ತಾನೆ. ಮತ್ತು ಈಗ ಗುರುಬಲ ದ್ವಿತೀಯ ಸ್ಥಾನದಲ್ಲಿ ಗುರು ಒಳ್ಳೆಯ ಹಣವನ್ನೆಲ್ಲ ಕೊಟ್ಟಿದ್ದಾನೆ. ಮತ್ತೀಗ ಕರ್ಕಾಟಕಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಗುರುಬಲ ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ರೋಹಿಣಿ ನಕ್ಷತ್ರದವರು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರು ಯಾವಾಗಲೂ ಕೂಡ ಕೃಷ್ಣದೇವರ ಆರಾಧನೆಯನ್ನು ಮಾಡ್ತಾ ಇರಬೇಕು. ಕೃಷ್ಣದೇವರ ಆರಾಧನೆಯನ್ನು ಮಾಡೋ ಮಾತ್ರದಿಂದಲೇ ಇವರಿಗೆ ಎಲ್ಲ ಇಷ್ಟಾರ್ಥಗಳು ತುಂಬ ಸುಲಭವಾಗಿ ಇವರಿಗೆ ಪ್ರಾಪ್ತವಾಗಿಬಿಡುತ್ತೆ. ಗುರುಬಲ ಇಲ್ಲ ಅಂತ ತುಂಬ ಏನೋ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ದೇವರ ಸೇವೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮದಿಂದ ಅರ್ಚನೆ, ಕನಕಾಭಿಷೇಕ 1 ವರ್ಷಗಳ ಕಾಲ ಅಖಂಡವಾಗಿ ಮಾಡಿ. ನಿಮ್ಮ ಅಪೇಕ್ಷೆಗಳು ಏನೇನಿದೆ ಅದನ್ನು ನೀವು ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನು ಬಿಟ್ಟುಬಿಡಬೇಡಿ. ಯಾಕೆಂದರೆ ಎಲ್ಲರಿಗಿಂತ ಹೆಚ್ಚಿನ ಗುಣಗಳು ಹೊಂದಿರೋದ್ರಿಂದ ಎಲ್ಲರಿಗಿಂತ ಮೊದಲ ಹೆಜ್ಜು ರನ್ನಿಂಗ್ ರೇಸಲ್ಲಿ ನೀವೇ ಇರಬೇಕು, ಬೇರೆ ಇರಬಾರ್ದು. ಅದಕ್ಕೋಸ್ಕರ ಎಲ್ಲರೂ ಏಳುವ ಮೊದಲೇ ನೀವು ಎದ್ದು ನೀವು ಮನೆಯನ್ನು ಸ್ವಚ್ಛವಾಗಿಟ್ಟಿರಬೇಕು. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿರಬೇಕು. ಉಳಿದವರು ರಾತ್ರಿಯ ಅಷ್ಟೊತ್ತಿಗೆ ಎಷ್ಟು ಕೆಲಸ ಮಾಡಿ ಮುಗಿಸ್ತಾರೋ ನೀವು ಅದನ್ನು ಬೆಳಿಗ್ಗೆ ಸೂರ್ಯೋದಯ ಆಗೋದ್ರೊಳಗಡೆ ಮಾಡಿ ಮುಗಿಸಿರಬೇಕು. ಅದು ನಿಮ್ಮ ವೈಶಿಷ್ಟ್ಯ, ನಿಮ್ಮ ಮಹಿಮೆ. ಅದು ಆ ಥರ ಜೀವನದಲ್ಲಿ ಬದುಕಬೇಕು. ಒಂದು ದೀಪ, ರೋಹಿಣಿ ನಕ್ಷತ್ರದವರು ಒಂದು ಮನೆಯಲ್ಲಿದ್ದಾರೆ ಅಂದರೆ ಅವರು ಆರದ ದೀಪ, ಅದು ಮನೆಯನ್ನು ಯಾವಾಗಲೂ ಬೆಳಗಿಸುವ ದೀಪ. ಅದು ಆ ಪ್ರಜ್ಞೆ, ಅಂತಃಪ್ರಜ್ಞೆ ಇರಬೇಕು. ಯಾಕೆಂದರೆ ರೋಹಿಣಿ ನಕ್ಷತ್ರ ಅಂತ ಅಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು. ನಾವು ರೋಹಿಣಿ ನಕ್ಷತ್ರದವರು ಅಂತ ಎದೆ ತಟ್ಟಿ ಹೇಳಬೇಕು. ಹಾಗೇ ಇರಬೇಕು. ಎಲ್ಲೂ ಕೂಡ ವಂಚನೆ, ಅನ್ಯಾಯ ಮೊದಲಾದವುಗಳು ಇರಬಾರ್ದು. ಒಮ್ಮೆ ನೀವು ಒಂದು ವಿಚಾರವನ್ನು ಅಂದುಕೊಂಡು ಕೃಷ್ಣದೇವರನ್ನು ಸ್ಮರಣೆ ಮಾಡಿ, ಚತುರ್ಮುಖ ಬ್ರಹ್ಮದೇವರನ್ನು ಸ್ಮರಣೆ ಮಾಡಿ, ಚಂದ್ರದೇವರಲ್ಲಿರುವಂತಹ ಧನ್ವಂತರನ್ನು ಸ್ಮರಣೆ ಮಾಡಿ, ಒಂದು ದೀಪವನ್ನು ಹಚ್ಚಿ ಅಂದುಕೊಂಡದ್ದು ಆಗಿ ಹೋಗಿಬಿಡುತ್ತೆ. ಅಷ್ಟು ಸುಲಭ ಇದೆ. ಉಳಿದ ನಕ್ಷತ್ರದವರಿಗೆ ನಾವೆಲ್ಲ ತುಂಬ ಪರಿಹಾರಗಳನ್ನ ಹೇಳ್ತೀವಿ, ನಿಮ್ಗೆ ಅಷ್ಟೆಲ್ಲ ಇಲ್ಲ. ಹಾಗೆ ಆಗುತ್ತೆ. ಆ ನಕ್ಷತ್ರದ ಬಲವೇ ಅಷ್ಟು ಅದ್ಭುತವಾಗಿದೆ. ವೃಷಭ ರಾಶಿ, ಅದಕ್ಕೆ ಅಧಿಪತಿ ಶುಕ್ರ ಅಂತಂದರೆ ಅದು ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರುವಂತಹ ರಾಶಿ ಅದು. ಆದ್ದರಿಂದ ಅವರ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಬರುತ್ತೆ. ನೀವು ದೇವರನ್ನು ಕೂಡ ಅಲ್ಲಿ ಜೊತೆಯಲ್ಲಿ ಸೇರಿಸಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ವಿಶೇಷವಾಗಿ ಪ್ರಾಪ್ತವಾಗುತ್ತೆ. ನೀವೇನಾದರೂ ಕನಸುಗಳು ನಿಮ್ಮಲ್ಲಿ ಇನ್ನೂ ನನಸು ಆಗದೇ ಇದ್ದರೆ ನೀವು ಅಧಿಕ ಮಾಸದಲ್ಲಿ 1 ತಿಂಗಳ ಕಾಲ ಲಕ್ಷ್ಮೀ ಸೇವೆ, ನಾರಾಯಣ ದೇವರ ಸೇವೆಯನ್ನು ಮಾಡಿ
ಖಂಡಿತ ನಿಮಗೆ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ. ನಾವು ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕಳುಹಿಸಿಕೊಡ್ತೀವಿ. ನಿಮಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇಯ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.